ಮದುವೆಯಾಗದ ಹೆಣ್ಣು ಮಕ್ಕಳು ತುಳಸಿ ಗಿಡಕ್ಕೆ ದೀಪ ಇಟ್ಟರೆ ಕೃಷ್ಣನಂತ ಗಂಡ ದೊರಕುತ್ತಾನೆ, ಸದಾ ಪ್ರೀತಿಸ್ತಕ್ಕಂಥ ಗಂಡ ದೊರಕುತ್ತಾನೆ. ಹಾಗೆ ಮದುವೆಯಾಗಿರತಕ್ಕಂಥ ಗೃಹಿಣಿಯರು ಸಂಧ್ಯಾಕಾಲದಲ್ಲಿ ತುಳಸಿ ಗಿಡಕ್ಕೆ ದೀಪ ಇಟ್ಟರೆ ಮನೆ ಬೃಂದಾವನವೇ. ಎಂಥ ಸಿಡಿ 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 ಅನ್ನತಕ್ಕಂಥ ದೂರ್ವಾಸನಂಥ ಗಂಡನಿದ್ದರೂ ಅವನಲ್ಲೇ ಶಾಂತವಾಗಿ ಮನೆ ಒಳಗಡೆ ಬಂದು ಕುತ್ಕೋತಾನೆ. ಯಾವ ಮಾಟ ಭಯ ಮಂತ್ರ ಭಯ ನಿಮ್ಮ ಮನೆ ಪ್ರವೇಶಿಸುವುದಿಲ್ಲ. ಕೆಲವರು ಇರ್ತಾರೆ ತುಂಬ ನೆಗೆಟಿವ್ ವ್ಯಕ್ತಿಗಳು. ಒಂದು ಕುಟುಂಬ ಚೆನ್ನಾಗಿದೆ ಅಂದರೆ ಹುಳಿ ಹಿಂಡ್ಲಿಕ್ಕೆ ಬರ್ತಾರೆ. ಅದೇ ಒಂದು ತುಳಸಿ ದೀಪ ಇಟ್ಟುಬಿಟ್ಟು ನೋಡಿ, ಯಾರು ಹುಳಿ ಇಡ್ಲಿಕ್ಕೆ ಬಂದ್ರೆ ಅಮ್ಮ ಸಾಕಮ್ಮ ಅದೆಲ್ಲ ಬೇಡ, ಇಲ್ಲ ಕಣೇ ನೀನು ಸ್ವಲ್ಪ ಹುಷಾರು ಕಣೇ, ನಿನ್ನ ಗಂಡ ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ನಾನು ಅಲ್ಲೆಲ್ಲೋ ನೋಡಿದೆ ಕಣೆ, ಈ ಥರ ಏನೋ ಒಂದು ಹುಳಿ ಹಿಂಡತಕ್ಕಂಥ ಬಂದರೂ ಕೂಡ ಅದಕ್ಕೆ ತಾನಾಗಿ ಅಡೆ ಹಾಕಿ ತಡೆ ಹಾಕಿ ನಿಮ್ಮ ಕುಟುಂಬವನ್ನು ರಕ್ಷಿಸಲಿಕ್ಕೆ ಕಾಪಾಡಿಸುತ್ತೆ. ಆರೋಗ್ಯವಂತರಾಗಿರ್ತೀರಿ. ಯಾವ ಕೆಡುಕೂ ಕೂಡ ನಿಮ್ಮ ಮನೆ ಒಳಗಡೆ ಪ್ರವೇಶವಿಲ್ಲ. ನೆನಪಿಟ್ಕೊಳ್ಳಿ, ಸಂಧ್ಯಾಕಾಲದಲ್ಲೇ ತುಳಸಿ ದೀಪವನ್ನು ಹಚ್ಚಬೇಕು. ಅದರಲ್ಲೂ ಕೃಷ್ಣ ತುಳಸಿಯ ದೀಪವನ್ನು ಹಚ್ಚಿದರೆ ಕೃಷ್ಣನಂಥ ಗಂಡ, ರಾಮ ತುಳಸಿಯ ದೀಪವನ್ನು ಹಚ್ಚಿದರೆ ರಾಮನಂಥ ಗಂಡ. ಎರಡೂ ತುಳಸಿಯನ್ನು ಇಟ್ಟು ದೀಪ ಹಚ್ಚಿ ನೋಡಿ, ಕೃಷ್ಣನಂಥ ಪ್ರೀತಿ, ರಾಮನಂಥ ಆ ಒಂದು ಏಕಪತ್ನಿ ವ್ರತಸ್ಥನಾದಂಥ ಗಂಡ ನಿಮ್ಮ ಪಾಲಿಗಿರ್ತಾನೆ. ಒಳ್ಳೆಯದಾಗಲಿ.